ಸುಬ್ರಹ್ಮಣ್ಯನಿಗೆ ವಿಶೇಷವಾಗಿ ಆಷಾಢ ಮಾಸ ಭಾರಿ ವಿಶೇಷ. ಅಂಥ ಸಂದರ್ಭದಲ್ಲಿ ಭಕ್ತರೆಲ್ಲ ಸೇರಿ ಹರೋಹರ ಜಾತ್ರೆಯನ್ನು ಮಾಡಲಿಕ್ಕಿದ್ದೇವೆ. ಎಲ್ಲರೂ ಸಹ ಆ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹಕ್ಕೆ ನಾಳೆ ದಿವಸ ಹಾಗೂ ನಾಡಿದ್ದು ಭಾರಿ ವಿಶೇಷ ಇರುತ್ತೆ. ಎಲ್ಲರೂ ಬಂದು ಸದ್ಭಕ್ತರೆಲ್ಲ ಬಂದು ಎಲ್ಲರೂ ಜೊತೆಗೂಡಿ ಸ್ವಾಮಿಯ ಸೇವೆಯನ್ನು ಆಚರಿಸಿ ಹಾಗೆ ಎಲ್ಲರಿಗೂ ಶುಭವನ್ನು ಕೋರಲಿಕ್ಕೆ ಅಂತ ಹೇಳಿ ಆಶೀರ್ವಾದ ಮಾಡ್ತೀವಿ. ಎಲ್ಲರೂ ಸೇರಿ ಅನುಗ್ರಹ ಮಾಡ್ತೀವಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಮಹಾಗಣಪತಯೇ ನಮಃ. ಜಿತಂತೆ ಪುಂಡರೀಕಾಕ್ಷ ನಮಸ್ತೆ ವಿಶ್ವಭಾವನ. ಸುಬ್ರಹ್ಮಣ್ಯ ನಮಸ್ತೆಸ್ತು ಮಹಾಪುರುಷ ಪೂರ್ವಜ. ಷಡಾನನಂ ಕುಂಕುಮರಕ್ತವರ್ಣಂ ಮಹಾಮತಿಂ ದಿವ್ಯಮಯೂರವಾಹನಂ. ರುದ್ರಸ್ಯ ಸೋನಂ ಸುರಸೈನ್ಯನಾಥಂ ಗುಹಂ ಸದಾ ಶರಣಮಹಂ ಪ್ರಪದ್ಯೆ. ಗಣೇಶಾದಿ ಪಂಚಬ್ರಹ್ಮ ಸಹಿತ ಸ್ವಯಂಭೂ ಆದಿಶೇಷ ಸ್ವಾಮಿನೇ ನಮಃ. ಸದ್ಭಕ್ತರಲ್ಲಿ ಸವಿನಯ ಪ್ರಾರ್ಥನೆ. ಈ ದಿವಸ ವಿಶೇಷವಾಗಿ ಆಷಾಢ ಮಾಸದಲ್ಲಿ ಬರುವಂಥ ಭರಣಿ ನಕ್ಷತ್ರ ಹಾಗೂ ಕೃತಿಕಾ ನಕ್ಷತ್ರ ವಿಶೇಷವಾಗಿ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ ಅವನಿಗೆ ತುಂಬ ವಿಶೇಷ. ಆ ದಿವಸದಲ್ಲಿ ವಿಶೇಷ ಭಕ್ತರೆಲ್ಲ ಸೇರಿ ವಿಶೇಷವಾಗಿ ತಮಿಳುನಾಡಲ್ಲಿ ತುಂಬ ಆಚರಿಸ್ತಾರೆ ಇದನ್ನು. ಅಂಥ ದಿವಸದಲ್ಲಿ ವಿಶೇಷವಾಗಿ ಹರೋಹರ ಅಂತ ಹೇಳಿ ಅಂತ ನಾಮಾಂಕಿತದಲ್ಲಿ ಸ್ವಾಮಿಯನ್ನು ಕಾವಡಿ ಅಂತ ಹೇಳಿ ಅದರಲ್ಲಿ ಹಣ್ಣು ಕಾಯಿ ಎಲ್ಲ ಇರುತ್ತೆ, ಅದರಲ್ಲಿ ಹೊತ್ಕೊಂಡು ಸ್ವಾಮಿಯ ದರ್ಶನಕ್ಕೆ ಬರ್ತಾರೆ. ಸಹಸ್ರಾರು ಭಕ್ತರಿಂದ ಸ್ವಾಮಿ ವಿಶೇಷವಾಗಿ ಇವತ್ತು ಭಾರಿ ವಿಶೇಷ ಪೂಜೆಯಿಂದ ಸ್ವಾಮಿ ಪಂಚಾಮೃತ ಅಭಿಷೇಕ ಪ್ರತಿಯೊಂದು ಸೇವೆಯಿಂದ ಸ್ವಾಮಿಯನ್ನು ಅರ್ಚಿಸಿ ಧ್ಯಾನಿಸಿ ಹಾಗೆ ಎಲ್ಲರಿಗೂ ಒಳ್ಳೆಯದಾಗುವಂತೆ ನಾವು ಪ್ರಾರ್ಥಿಸಿದ್ದೀವಿ. ಸತ್ಯಾಃ ಸಂತು ಯಜಮಾನಸ್ಯ ಕಾಮಾಃ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಸತ್ಯಾಃ ಏತಾಃ ಆಶಿಷಃ ಸಂತು.